ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಎಸ್ಪೆಷಲಿ ಯುವಕರೇ, ರೀಲ್ಸ್ಗಳನ್ನು ನೋಡಿಕೊಂಡು ಅದೇ ಸತ್ಯ ಅಂತ ನಂಬೋದಕ್ಕಿಂತ ಮೊದಲು ಸ್ವಲ್ಪ ತಲೆಗೆ ಕೆಲಸ ಕೊಟ್ಟರೆ ಎಲ್ಲವೂ ಗೊತ್ತಾಗುತ್ತೆ. ದೊಡ್ಡವರೇ ಹೇಳಿಲ್ವಾ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ಅರಿಯುವುದು. ಸ್ವಲ್ಪ ಯೋಚನೆ ಮಾಡಿ. ಜುಲೈ 17ನೇ ತಾರೀಕಿನವರೆಗೂ ಶಾಂತಿಯುತವಾಗಿ ನಡೀತಾ ಇದ್ದಂತಹ ಈ ದೆಹಲಿ ಪ್ರತಿಭಟನೆ ದಿಢೀರಂತ ಹಿಂಸಾಚಾರಕ್ಕೆ ತಿರುಗಿದ್ದು ಹೇಗೆ? ನೆನಪಿರಲಿ, ರಾಹುಲ್ ಗಾಂಧಿಯವರು ವಿದೇಶದಿಂದ ವಾಪಸ್ ಬಂದಿದ್ದು 14 ಅಥವಾ 15ನೇ ತಾರೀಕು ಅನ್ಸುತ್ತೆ. ಇನ್ನೂ ಒಂದು ಅಚ್ಚರಿಯ ವಿಷಯ ಏನು ಗೊತ್ತಾ? ಅಮೆರಿಕಾದ ರಾಯಭಾರಿ ಕಚೇರಿಗೆ ದೆಹಲಿಯಲ್ಲಿ 20ನೇ ತಾರೀಕು ದೊಡ್ಡ ಗಲಭೆ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿತ್ತು. ಅಷ್ಟೇ ಅಲ್ಲ, ಈ ಗಲಭೆಗೆ ರೈತರ ಎಂಟ್ರಿಯೂ ಆಗುತ್ತೆ ಅನ್ನೋ ಮುನ್ಸೂಚನೆ ಕೂಡ ಸಿಕ್ಕಿತ್ತು. ಇದಕ್ಕಿಂತ ಇಂಟ್ರೆಸ್ಟಿಂಗ್ ಏನಂದ್ರೆ, ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಅವರ ರಹಸ್ಯ ಟೂರ್ ಬಗ್ಗೆ ಯೋಗಿಜಿ 6 ದಿನಗಳ ಹಿಂದಷ್ಟೇ ಮಾತಾಡಿದ್ರು. ಏನಿದ್ರ ಅಸಲಿಯತ್ತು? ದೆಹಲಿ ಪ್ರತಿಭಟನೆಯ ಇನ್ಸೈಡ್ ಸ್ಟೋರಿಯನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಇಡೀ ಕತೆ ಅರ್ಥ ಆಗಬೇಕು ಅಂದರೆ ಮೊದಲು ಈ ಕಾಕ್ರೋಚ್ ಜನತಾ ಪಾರ್ಟಿ CJP ಉಗಮ ಮತ್ತು ಅದರ ಹಿಂದಿನ ರಾಜಕೀಯ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ದೆಹಲಿ ಪೊಲೀಸರ ಪ್ರಕಾರ ಈ ಪ್ರತಿಭಟನೆಯ ಹಿಂದೆ ಒಂದು ವ್ಯವಸ್ಥಿತ ಪ್ಲಾನ್ ಇದೆ. ನೋಡಿ, ಮೇ 14ನೇ ತಾರೀಕು ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ನೀಡಿದಂತಹ ಒಂದು ಹೇಳಿಕೆಯನ್ನು ಇಲ್ಲಿ ತಪ್ಪಾಗಿ ಅರ್ಥೈಸಿಕೊಂಡು ಅದನ್ನು ಜನರಲ್ಲಿ ದ್ವೇಷ ಹುಟ್ಟಿಸುವುದಕ್ಕೆ ಬಳಸ್ಕೊಳ್ಳಾಗುತ್ತೆ. ವಾಸ್ತವವಾಗಿ CJI ಅವರು ಯಾವುದೇ ನಿರ್ದಿಷ್ಟ ಜನಸಮುದಾಯವನ್ನು ಗುರಿಯಾಗಿಸಿಕೊಂಡು ಆ ಮಾತು ಹೇಳಿರಲಿಲ್ಲ. ಆದರೆ CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋ ಇನ್ಸ್ಟಾಗ್ರಾಮ್ ಖಾತೆ ಏಪ್ರಿಲ್ ತಿಂಗಳಿನಿಂದಲೇ ಅಸ್ತಿತ್ವದಲ್ಲಿತ್ತು. ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿಕೆ ನೀಡುವ ಮೊದಲೇ ಇದು ರೆಡಿಯಾಗಿತ್ತು. ಮುಖ್ಯ ನ್ಯಾಯಮೂರ್ತಿಗಳ ಹೇಳಿಕೆ ಕೇವಲ ಇಲ್ಲಿ ನೆಪ ಆಗಿತ್ತಷ್ಟೇ. ಪಶ್ಚಿಮ ಬಂಗಾಳದ ಚುನಾವಣೆಗಳಲ್ಲಿ ಹಿನ್ನಡೆ ಅನುಭವಿಸಿದ ನಂತರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಈ ಅಭಿಯಾನವನ್ನು ತೀವ್ರಗೊಳಿಸಲಾಗುತ್ತೆ. ಹಾಗಾದರೆ ಇಲ್ಲಿದ್ದವರೆಲ್ಲರೂ ಗೂಂಡಾಗಳ? ವಿದ್ಯಾರ್ಥಿಗಳೇ ಇರಲಿಲ್ವಾ? ಖಂಡಿತ ಇಲ್ಲಿ ಅಮಾಯಕ ವಿದ್ಯಾರ್ಥಿಗಳ ಹಾದಿ ತಪ್ಪಿಸುವ ಕೆಲಸ ಆಗಿದೆ. ವೀಕ್ಷಕರೇ, ಭಾರತದ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮೊದಲಿಂದಲೂ ಕೂಡ ಹತಾಶೆ ಇದ್ದೇ ಇದೆ. ಇದೇನು ಮೋದಿಯವರ ಸರ್ಕಾರ ಬಂದ ಮೇಲೆ ಶುರುವಾಗಿದ್ದಲ್ಲ. ಸೊ ಒಂದಷ್ಟು ಅಮಾಯಕ ವಿದ್ಯಾರ್ಥಿಗಳು ಇದು ಶೈಕ್ಷಣಿಕ ಕ್ರಾಂತಿಗಾಗಿ ನಡೀತಾ ಇರುವಂತಹ ಪ್ರತಿಭಟನೆ ಅಂತ ಇದರಲ್ಲಿ ಪಾಲ್ಗೊಳ್ತಾರೆ. ಅದರ ನಂತರ ಗೊತ್ತಾಗುತ್ತೆ ಇವರ ಉದ್ದೇಶವೇ ಬೇರೆ ಇದೆ ಅಂತ. ಆರ್ಟಿಕಲ್ 370 ಪರವಾದ ಘೋಷಣೆಗಳು, ಅಲ್ಲಾಹುವಿನ ಘೋಷಣೆಗಳು ಕೇಳಿಸ್ತವೆ, ಹಿಂದೂ ದೇವರ ಬಗ್ಗೆ ಅವಹೇಳನಕಾರಿ ಮಾತುಗಳು ಬರ್ತವೆ, RSS ವಿರುದ್ಧ ಘೋಷಣೆಗಳು ಕೇಳಿಸ್ತವೆ, ಪ್ರಧಾನಮಂತ್ರಿಗಳನ್ನು ಕೊಲ್ಲುವ ಮಾತುಗಳು ಸಹ ಬರುತ್ತೆ. ಹೀಗೆ ನಿಧಾನಕ್ಕೆ ಬಣ್ಣ ಬದಲಿಸ್ತಾ ಬಂದಂತಹ ಪ್ರತಿಭಟನೆಯನ್ನು ನಂತರ ರಾಜಕೀಯ ಪಕ್ಷಗಳು ಕೂಡ ಹೈಜಾಕ್ ಮಾಡುತ್ತೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಧರಣಿ ಕುಳಿತುಕೊಳ್ತಾರೆ, ಕೇವಲ ಹೆಡ್ಲೈನ್ಸ್ಗಾಗಿ ಹಾಗೂ ಕ್ರೆಡಿಟ್ಗಾಗಿ. ವೀಕ್ಷಕರೇ, ಕಳೆದ 2 ದಿನಗಳಿಂದ ಪ್ರತಿಭಟನೆಯ ವಿಡಿಯೋಗಳನ್ನು ನೋಡಿದ್ರೆ ಇವರು ವಿದ್ಯಾರ್ಥಿಗಳ ಅನ್ನೋ ಅನುಮಾನ ನಿಮಗೆ ಮೂಡುತ್ತೆ. ದೆಹಲಿಯ ರಸ್ತೆಗಳಲ್ಲಿ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಲಾಗುತ್ತೆ. ಮಹಿಳಾ ಅಧಿಕಾರಿಯನ್ನು ಬಿಡದೆ ಹಲ್ಲೆ ಮಾಡಲಾಗಿದೆ. ಒಟ್ಟು 118 ಪೊಲೀಸ್ ಸಿಬ್ಬಂದಿಗಳು ಗಾಯಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಮಹಿಳಾ ಪತ್ರಕರ್ತೆಯ ಜೊತೆ ಹೆಂಗೆಲ್ಲ ವರ್ತಿಸ್ತಾರೆ ನೋಡಿ. ವೀಕ್ಷಕರೇ, ಈ ಗಡ್ಡಧಾರಿಯನ್ನೊಮ್ಮೆ ನೋಡಿ. ಈತ ಯಾವ ಆ್ಯಂಗಲ್ನಲ್ಲಿ ವಿದ್ಯಾರ್ಥಿ ಹಂಗೆ ಕಾಣಿಸ್ತಾನೆ? ಕಾರಿಗೆ ಬೆಂಕಿ ಇಡೋದಕ್ಕೆ ಹೊರಡ್ತಾನೆ ಅಂದರೆ ಇವನ ಉದ್ದೇಶ ಏನು? ಅಮೆರಿಕಾದಿಂದ ಬಂದಂತಹ ಅಭಿಜಿತ್ ದೀಪ್ಗೆ ಉದ್ವಿಗ್ತರ ಗುಂಪಿಗೆ ಸನ್ನೆ ಮಾಡಿ ಹೇಳ್ತಾನೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡಿ ಅಂತ. ಇದು ಕೇವಲ ಪ್ರತಿಭಟನೆ ಅಲ್ಲ,
ಇದೊಂದು ವ್ಯವಸ್ಥಿತವಾದ ಷಡ್ಯಂತ್ರ. ಇವರಲ್ಲಿ ಅನೇಕರು ತಾವು ವಿದ್ಯಾರ್ಥಿಗಳೇ ಅಲ್ಲ, ಕೇವಲ ಗಲಾಟೆ ಮಾಡೋದಕ್ಕೆ ಬಂದವರು ಅಂತ ಕ್ಯಾಮ್ರಾ ಮುಂದೆ ಸಹ ಒಪ್ಕೊಂಡಿದ್ದಾರೆ. ವೀಕ್ಷಕರೇ, ಇನ್ನೊಂದು ಶಾಕಿಂಗ್ ವಿಷಯ ಏನಂದರೆ, ಈ ಪ್ರತಿಭಟನೆಗಾಗಿ 65 ಕೋಟಿ ರೂಪಾಯಿಗಳ ವಿದೇಶಿ ಹಣದ ಹರಿವು ಕೂಡ ಆಗಿದೆ. ಭಾರತದಲ್ಲಿ ನೇಪಾಳ ಮಾದರಿಯ ಆಡಳಿತ ಬದಲಾವಣೆ ಸಂಚನ್ನ ಮಾಡಲಾಗುತ್ತೆ. ಅತ್ಯಂತ ಆಘಾತಕಾರಿ ವಿಷಯ ಏನಂದರೆ, ದೆಹಲಿಯಲ್ಲಿ ಹಿಂಸಾಚಾರ ನಡೆಯುವ 4 ದಿನಗಳ ಮೊದಲೇ ಅಮೆರಿಕ ರಾಯಭಾರಿ ಕಚೇರಿ ತನ್ನ ನಾಗರಿಕರಿಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಎಂಥ ವಿಚಿತ್ರ ನೋಡಿ. ದೆಹಲಿ ಪೊಲೀಸರು ಬ್ಯಾರಿಕೇಡ್ ಹಾಕುವ ಮೊದಲೇ ಪ್ರತಿಭಟನಾಕಾರರು ಎಲ್ಲೆಲ್ಲಿ ಸೇರ್ತಾರೆ, ಜೊತೆಗೆ ಗಡಿಗಳನ್ನು ಹೇಗೆ ಹಾರ್ತಾರೆ, ಈ ಎಲ್ಲ ನಿಖರ ಮಾಹಿತಿ ಅಮೆರಿಕದ ಗುಪ್ತಚರ ಸಂಸ್ಥೆ CIA ಮೊದಲೇ ಗೊತ್ತಾಗಿತ್ತು. ಇದು ಹೇಗೆ? ಇದು ಕೇವಲ ಕಾಕತಾಳೀಯ ಅಂತೂ ಖಂಡಿತ ಅನ್ನಿಸ್ತಾ ಇಲ್ಲ. ಈ ಅಡ್ವೈಸರಿಯಲ್ಲಿ ಪ್ರತಿಭಟನೆಯ ದಿನಾಂಕಗಳು ಮತ್ತು ಪ್ರತಿಭಟನಾಕಾರರು ಸೇರುವಂತಹ ನಿಖರವಾದ ಸ್ಥಳಗಳ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಇತ್ತು. ಸೊ ಇದು ಅಂತಾರಾಷ್ಟ್ರೀಯ ಡೀಪ್ ಸ್ಟೇಟ್ ಭಾರತದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರೋದಕ್ಕೆ ಸಾಕ್ಷಿ. ಈಗ ಹಣದ ವಿಷಯಕ್ಕೆ ಬರೋಣ. ಈ ಪ್ರತಿಭಟನೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ತೋರಿಸೋದಕ್ಕೆ ಬೃಹತ್ ಮೊತ್ತದ ಹಣವನ್ನು ಖರ್ಚು ಮಾಡಲಾಗಿದೆ. ಒಂದು ವರದಿಯ ಪ್ರಕಾರ ಪ್ರತಿಯೊಂದು ಇನ್ಫ್ಲೂಯೆನ್ಸರ್ಗೆ ಪೋಸ್ಟಿಗೆ ಸುಮಾರು 65,000 ರೂಪಾಯಿಗಳನ್ನು ನೀಡಲಾಗ್ತಾ ಇದೆಯಂತೆ. ಸುಮಾರು 10,000 ಇಂತಹ ಪೋಸ್ಟ್ಗಳನ್ನು ಪರಿಗಣಿಸಿದರೆ ಒಟ್ಟು 65,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚಾಗಿದೆ. ಬಾಂಬೆ, ದೆಹಲಿ ಮತ್ತು ಬೆಂಗಳೂರು ಮೂಲದ ದೊಡ್ಡ ದೊಡ್ಡ ಕಾರ್ಪೊರೇಟ್ ಮಾರ್ಕೆಟಿಂಗ್ ಏಜೆನ್ಸಿಗಳನ್ನು ಇದೇ ಕಾರಣಕ್ಕಾಗಿ ಬಳಸಿಕೊಳ್ಳಲಾಗಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಸೋನಾಕ್ಷಿ ಸಿನ್ಹಾ ಮತ್ತು ಶಬನಾ ಅಜ್ಮಿ ಅಂತಹ ಬಾಲಿವುಡ್ ಮಂದಿ ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಈ ಹಣ ಎಲ್ಲಿಂದ ಬರ್ತಾ ಇದೆ? ಭಾರತದ ಅಭಿವೃದ್ಧಿಯನ್ನು ಸಹಿಸದ ಶಕ್ತಿಗಳು ಈ ಹಣವನ್ನು ಪಂಪ್ ಮಾಡ್ತಾ ಇದೆಯಾ? ಇಲ್ಲಿ ಕೇವಲ ಅಮೆರಿಕ ಮಾತ್ರ ಅಲ್ಲ, ಚೀನಾದ ಆಸಕ್ತಿಯೂ ಕೂಡ ಅಡಗಿದೆ. ಭಾರತ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ $11 ಬಿಲಿಯನ್ ವೆಚ್ಚದ ಗ್ರೇಟ್ ನಿಕೋಬಾರ್ ಯೋಜನೆಯನ್ನು ಹಮ್ಮಿಕೊಂಡಿದೆ ವೀಕ್ಷಕರೇ. ಇದು ಚೀನಾದ ನೌಕಾಪಡೆಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ. ಇಂತಹ ಟೈಮಲ್ಲಿ CPM ನಾಯಕರು ಚೀನಾ ರಾಯಭಾರಿ ಕಚೇರಿಯ ಅಧಿಕಾರಿಗಳನ್ನು ಭೇಟಿ ಮಾಡ್ತಾರೆ. ನಂತರ CJP ಪ್ರತಿಭಟನೆ ತೀವ್ರಗೊಂಡಿರೋದು ತುಂಬ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಸೋನಂ ವಾಂಗ್ಚುಕ್ ಅವರಂತಹ ವ್ಯಕ್ತಿಗಳು ನೇಪಾಳ ಮಾದರಿಯ ಕ್ರಾಂತಿಯ ಬಗ್ಗೆ ಮಾತಾಡ್ತಾ ಇರೋದು ನಿಜಕ್ಕೂ ಆತಂಕಕಾರಿ. ನೋಡಿ, ಇಲ್ಲಿ ಸೋನಂ ವಾಂಗ್ಚುಕ್ ಅಂತವ್ರು ಬರೋದಕ್ಕೆ ಕಾರಣ FCRA ಲೈಸೆನ್ಸ್ ರದ್ದು ಮಾಡಿರೋದು. ನೋಡಿ, ಇವತ್ತು ದೇಶದಲ್ಲಿ ಅನೇಕ NGOಗಳಿಗೆ ಹಾಗೂ ಮಿಷನರಿಗಳಿಗೆ ಹಣ ಬರ್ತಾ ಇರೋದೇ ಈ ವಿದೇಶಿ ಮೂಲದಿಂದ. ಇಂತಹ ಹಣಕ್ಕೆ ಕೇಂದ್ರ ಸರ್ಕಾರ ಕೊಳ್ಳಿ ಇಟ್ಟಾಗ ಅಫ್ಕೋರ್ಸ್ ಇವರೆಲ್ಲ ಒಟ್ಟಾಗಿ ಬರ್ತಾ ಇರ್ತಾರೆ. ಅದಕ್ಕಾಗಿಯೇ ಇವರು ಇಂತಹ ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡ್ತಿದ್ದಾರಾ? ಈ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ? ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಅವರ ವಿದೇಶಿ ಪ್ರವಾಸ. ನೋಡಿ, ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅಂತಹ ನಾಯಕರು ದೇಶದಲ್ಲಿ ಯಾವುದೇ ಗಲಾಟೆ ಅಥವಾ ಪ್ರತಿಭಟನೆಗಳು ನಡೆಯೋದಕ್ಕೂ ಮುನ್ನ ಹೀಗೆ ವಿದೇಶಿ ಪ್ರವಾಸ ಮಾಡ್ತಾರೆ. ಇದು ಕೇವಲ ಕಾಕತಾಳೀಯ ಅನ್ಸುತ್ತಾ? दोनों लोग फीफा कप का आनंद लेने के लिए कोई ऑस्ट्रेलिया गया है, कोई US की यात्रा में अपने टूरिस्ट वीजा में गया है. ये पैसा किसका है? ಇತ್ತೀಚೆಗೆ ಇವರಿಬ್ಬರು ಆಸ್ಟ್ರೇಲಿಯಾ ಅಥವಾ US ಪ್ರವಾಸಿ ವೀಸಾದಲ್ಲಿ ಹೋಗಿದ್ದಾದರೂ ಯಾಕೆ? ತುಂಬ ನಿಗೂಢಗಳಿದೆ ವೀಕ್ಷಕರೇ ಈ ಪ್ರಕರಣದಲ್ಲಿ. ಇವೆಲ್ಲವನ್ನ ನೋಡಿದಾಗ ಇದು ಕೇವಲ ನೀಟ್ ಪರೀಕ್ಷೆಯ ಬಗೆಗಿನ ಅಸಮಾಧಾನ ಅಲ್ಲ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇದೊಂದು ವಿದೇಶಿ ಹಣದ ನೆರವಿನಿಂದ ನಡೀತಾ ಇರುವಂತಹ ಡಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್. ಭಾರತದ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸೋದಕ್ಕೆ ಮತ್ತು ಜನರಲ್ಲಿ ಗೊಂದಲ ಮೂಡಿಸೋದಕ್ಕೆ ಈ ರೀತಿಯ ಟೂಲ್ ಕಿಟ್ಗಳನ್ನು ಬಳಸಲಾಗ್ತಾ ಇದೆ ಅಷ್ಟೇ. ನಮ್ಮ ದೇಶದ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ, ಸಂಸತ್ತನ್ನು ಸುಡ್ತೇವೆ ಅಂತ ಬೆದರಿಕೆ ಹಾಕುವಂತಹ ಇಂತಹ ಗೂಂಡಾಗಳನ್ನು ನಾವು ಬೆಂಬಲಿಸಬೇಕಾ? ರಾಷ್ಟ್ರವಾದಿಗಳು ಒಂದಾಗುವ ಸಮಯ ಈಗ ಬಂದಿದೆ ವೀಕ್ಷಕರೇ. ವಿದೇಶಿ ಶಕ್ತಿಗಳ ಕೈಗೊಂಬೆಗಳಾಗಿ ದೇಶವನ್ನು ಒಡೆಯೋದಕ್ಕೆ ಯತ್ನಿಸುವವರಿಗೆ ತಕ್ಕ ಉತ್ತರ ನೀಡಬೇಕಾಗಿದೆ.
ವೀಕ್ಷಕರ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.